ಡಿಜಿಟಲ್ ಮಾಧ್ಯಮದ ಸ್ನೇಹಿತರೆ, ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಮತಿ ನಂದಿನಿ ಮತ್ತು ಆಕಾಶ್, 47 ವರ್ಷದ ಹಿಂದೆ ಒಂದು ದೊಡ್ಡ ಘಟನೆ ನಡೆದೋಗಿದೆ ಇಂಡಿಯಾದಲ್ಲಿ, ಭಾರತದಲ್ಲಿ. ಆ ಬಗ್ಗೆ ನಾನು ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಹೆಸರು ಈಚನೂರು ಕುಮಾರ್, ಪತ್ರಕರ್ತ. ಇದು ನನ್ನ ಪರಿಚಯ. ನನ್ನ ಪತ್ರಿಕೋದ್ಯಮ ಪ್ರಾರಂಭಕ್ಕೆ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಕಾರಣ. ಏನದು? 47 ವರ್ಷಗಳ ಹಿಂದೆ ಇದೇ ದಿನ ಜೂನ್ 25, 1975 ಮಧ್ಯರಾತ್ರಿ ಅವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಭಾರತದ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದರು. ಆಗ ಅನೇಕ ರಾಷ್ಟ್ರೀಯ ನಾಯಕರ, ಜಯಪ್ರಕಾಶ್ ನಾರಾಯಣ ಅವರು ಸೇರಿದಂತೆ ಅನೇಕರ ಬಂಧನ ಆಯಿತು. ವಿದ್ಯಾರ್ಥಿಗಳ ಬಂಧನ ಆಯಿತು, ಪ್ರಾಧ್ಯಾಪಕರುಗಳ ಬಂಧನ ಆಯಿತು. ಯಾರೂ ಯಾವತ್ತೂ ಗಟ್ಟಿಯಾಗಿ ಮಾತಾಡೋಕ್ಕಾಗೋದೇ ಇಲ್ಲ ಅಂತ ಇಡೀ ವಾತಾವರಣ, ಉಸಿರು ಕಟ್ಟುವ ವಾತಾವರಣವೇ ತುರ್ತು ಪರಿಸ್ಥಿತಿ. ಅದು ಭೀಕರ. ಅದಕ್ಕೆ ಅದನ್ನು ಕರಾಳ ಅಂತ ಕರೀತಾರೆ. ಅವತ್ತು 25ನೇ ತಾರೀಕು ಸಂಜೆ 5 ಗಂಟೆಗೆ ದೆಹಲಿಯ ಆಕಾಶವಾಣಿಯಿಂದ ಒಂದು ಸುದ್ದಿ ಬಿತ್ತರವಾಯಿತು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರನ್ನು ಬಂಧಿಸಲಾಗಿದೆ ಅಂತ. ಮಧ್ಯರಾತ್ರಿ ತುರ್ತು ಪರಿಸ್ಥಿತಿ ಘೋಷಣೆ. ಆದರೆ ಸಂಜೆ 5 ಗಂಟೆಗೆ ಅವರ ಬಂಧನವಾಯಿತು. ಅವರು ಸರ್ವೋದಯ ನಾಯಕರು, ನಮ್ಮ ದೇಶದ ಹೆಮ್ಮೆಯ ಕೀರ್ತಿವಂತ ಮಹಾನ್ ನಾಯಕ, ನವನಿರ್ಮಾಣದ ನೇತೃತ್ವ ವಹಿಸಿದಂಥ ಮಹಾನ್ ನಾಯಕ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರನ್ನು ಭಾರತದ ಯುವಜನರು JP ಅಂತಲೇ ಕರೀತಾಯಿದ್ರು. ಅವರ ಬಂಧನವಾಗಿದ್ದ ವಾರ್ತೆಯನ್ನು ಕೇಳಿ ನಾನು ಇವತ್ತಿನ ಕರ್ನಾಟಕ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿರುವ BC ನಾಗೇಶ್ ಮತ್ತು ಮಿಲಿಟರಿಯಲ್ಲಿ ಕಾರ್ಯ ಮಾಡಿ ನಿವೃತ್ತರಾಗಿರುವ ರಾಮು ಅನ್ನುವರು 3 ಜನರು ಸೇರಿ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ, ನಾನಾಗ ತಿಪಟೂರಿನ ಕಲ್ಪತರು ಕಾಲೇಜಲ್ಲಿ 2ನೇ BA ಓದ್ತಾ ಇದ್ದೆ. ಈ ಸುದ್ದಿಯನ್ನು ತಿಳಿದು 3 ಜನ ಅವತ್ತು ಬೆಂಗಳೂರು ಹೊನ್ನಾವರ ರಸ್ತೆ, BH ರಸ್ತೆ ಅಂತ ಕರೀತಾರೆ, ಆ ತಿಪಟೂರಿನಲ್ಲಿ ಉದ್ದನೆಯ ಮಾರ್ಗದಲ್ಲಿ 3 ಜನ ಇಂದಿರಾ ಗಾಂಧಿಯವರಿಗೆ ಧಿಕ್ಕಾರಕ್ಕೆ ಹೋಗಿ ಲೋಕನಾಯಕ ಜಯಪ್ರಕಾಶ್ನ ಬಂಧಿಸಿದ್ದೇಕೆ ಅಂತ ಪ್ರಶ್ನೆ ಮಾಡಿ ಒಂದು ಸಣ್ಣ ಮೆರವಣಿಗೆಯನ್ನು ನಡೆಸಿದಂಥ ಅನುಭವ ನನಗಿದೆ. ಅದಾದ ಮಾರನೇ ಬೆಳಿಗ್ಗೆ ಯಾಕೆ ತುರ್ತು ಪರಿಸ್ಥಿತಿ ಘೋಷಿಸುವುದು ಅಂತ ಒಂದೇ ಸಾಲ ಹೇಳಬೇಕಂದ್ರೆ, ರಾಯ್ಬರೇಲಿ ಇಂಥ ಲೋಕಸಭಾ ಕ್ಷೇತ್ರ, ಆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಚುನಾವಣೆಗೆ ನಿಂತರು. ಅವರ ಎದುರಾಳಿ ರಾಜನಾರಾಯಣ್ ಅವರು ಸೋತರು. 71ನೇ ಇಸ್ವಿಯಲ್ಲಿ ಚುನಾವಣೆ ನಡೀತು, ಸೋತರು. ಆದರೆ ರಾಜನಾರಾಯಣ್ ಅವರು ಇವಾಗಿಲ್ಲ. ಆ ಸಮಾಜವಾದಿ ಮುಖಂಡ ರಾಜನಾರಾಯಣ್ ಇಂದಿರಾ ಗಾಂಧಿಯವರು ಅಧಿಕಾರದ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಮಾಡಿದ್ದಾರೆ, ವಾಮ ಮಾರ್ಗದಲ್ಲಿ ವೋಟುಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟಿಗೆ ಮೊಕದ್ದಮೆ ಹೂಡಿದ್ರು. ಆ ಮೊಕದ್ದಮೆ ಹೂಡಿದಾಗ 4 ವರ್ಷಗಳ ಕಾಲ ವಿಚಾರಣೆ ನಡೆದು 71ರಿಂದ 75ನೇ ಇಸ್ವಿವರೆಗೆ ವಿಚಾರಣೆ ನಡೆದು ಅಲಹಾಬಾದ್ ನ್ಯಾಯಾಲಯ ಇವರು ತಪ್ಪೆಸಗಿದ್ದಾರೆ ಇಂದಿರಾ ಗಾಂಧಿಯವರು, ಇದನ್ನು ನಾವು ಒಪ್ಪುವುದಿಲ್ಲ ಇವರ ಆಯ್ಕೆಯನ್ನು ಅಂಥೇಳಿ ತೀರ್ಪು ಕೊಟ್ಟರು. ಆಗ ಕೇವಲ 20 ದಿವಸ ಸಮಯವನ್ನು ಕೋರ್ಟು ನೀಡಿತ್ತು ಇಂದಿರಾ ಗಾಂಧಿಯವರಿಗೆ. ಇಂದಿರಾ ಗಾಂಧಿಯವರು ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮಗಳು. ಆದರೆ ಆ 20 ದಿನದಲ್ಲಿ ಇಂದಿರಾ ಗಾಂಧಿ ಮಾಡಿದ್ದೇನು? ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನದ ತಿದ್ದುಪಡಿ ಮಾಡಿ ಆಗಲೇ ತುರ್ತು ಪರಿಸ್ಥಿತಿ ಘೋಷಿಸಿದರು. ತನ್ನ ರಕ್ಷಣೆಗಾಗಿ ಭಾರತದಲ್ಲಿ ಎಂದೂ ಕಂಡರಿಯದ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ರು. ಎಲ್ಲ ವಿರೋಧ ಪಕ್ಷದ ನಾಯಕರನ್ನೆಲ್ಲ ವಾಜಪೇಯಿ ಅವರು ಸೇರಿದಂತೆ, ಜಗನ್ನಾಥರಾವ್ ಜೋಶಿಯವರು ಸೇರಿದಂತೆ, ಮಧು ದಂಡವತೆ ಸೇರಿದಂತೆ
ಎಲ್ಲರನ್ನೂ ಬಂಧಿಸಿದರು. ಇಡೀ ದೇಶವೇ ಜೈಲಿನಂತಾಗಿತ್ತು. ಆ ಒಂದು 20 ದಿವಸದ ದುರ್ಬಳಕೆ ಅಲ್ಲದೆ ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡಿ ಯಾರೂ ಮಾತನಾಡದಂತೆ ಮಾಡಿದ್ದೇ ಸರ್ವಾಧಿಕಾರ. ಅದನ್ನೇ ನಾವು ಇಂದಿರಾ ಗಾಂಧಿಯವರ ತಾನಾಶಾಹಿ ಅಂತ ಕರಿತೀವಿ. ಮಾರನೇ ಬೆಳಗ್ಗೆ ತಿಪ್ಟೂರಿನಲ್ಲಿ ಜೂನ್ 26ನೇ ತಾರೀಕು ಕಲ್ಪತರು ಕಾಲೇಜಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳ ಮೆರವಣಿಗೆಯನ್ನು ನಾನೇ ತೆಗೆದೆ, ವಿದ್ಯಾರ್ಥಿಯಾಗಿದ್ದಾಗ. ಯಾಕೆ? ಜಯಪ್ರಕಾಶ್ ನಾರಾಯಣ್ ಅವರು ಇದಕ್ಕೂ ಮುಂಚೆ ನವನಿರ್ಮಾಣ ಚಳುವಳಿಯನ್ನು ಎತ್ತಿದ್ರು. ಸಂಪೂರ್ಣ ಕ್ರಾಂತಿ ಅವರು ಘೋಷಣೆ ಮಾಡಿದ್ದು ಸಿದ್ಧಾಂತ. ಅದಕ್ಕೆ ನಾವು ಮಾರು ಹೋದವರು ಬೆಂಗಳೂರಿನ ಗಾಂಧಿ ಭವನದಲ್ಲಿ JP ಅವರ ಸಭೆಯಲ್ಲಿ ಭಾಗವಹಿಸಿದ್ದೆ. ಲಂಕೇಶ್ ಅವರು ಇದ್ದರು, ಹಾಗೆ PGR ಸಿಂಧ್ಯಾ ಇದ್ದರು. ನಾನು ವಿದ್ಯಾರ್ಥಿಯಾಗಿ ಭಾಗವಹಿಸಿದ್ದೆ, ಕರೆದಿದ್ದು. ಅವತ್ತೇ JP ಅವರು ಹೇಳಿದರು, ಮುಂದೆ ಕೆಲವೇ ದಿನಗಳಲ್ಲಿ ಇಂದಿರಾ ಗಾಂಧಿಯವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತುರ್ತು ಪರಿಸ್ಥಿತಿ ಹೇರುವ ಸಂಭವ ಇದೆ ಅಂತ ಹೇಳಿದರು. ಹೇರೇ ಬಿಟ್ಟರು. ಇದು ನನ್ನನ್ನು ಪ್ರಚೋದಿಸಿತು. ಹಾಗಾಗಿ ನಾನು ಈ ಚಳುವಳಿಗೆ, ಇಂದಿರಾ ವಿರುದ್ಧ ಒಂದು ಸಣ್ಣ ಚಳುವಳಿಯನ್ನು ಮಾಡಿ 3 ದಿವಸಗಳ ಕಾಲ ಜೈಲಿನಲ್ಲಿದ್ದು, ಕೊನೆಗೆ ನನ್ನನ್ನು ಪರೀಕ್ಷೆಯಿಂದ ಡಿಬಾರ್ ಮಾಡಿದ್ರು. ಅದನ್ನು ಹೈಕೋರ್ಟಿಗೆ ಹೋಗಿದ್ವಿ. ಅದಕ್ಕೆ ಅಡ್ವಾಣಿ ಅವರು ಮತ್ತು ಪ್ರಮೀಳಾ ನೇಸರ್ಗಿ ಅಂತ ನ್ಯಾಯಾಧೀಶರುಗಳು ನನ್ನ ಪರವಾಗಿ ರಾಮಾ ಜೋಯ್ಸ್ ಅವರು ವಾದ ಮಾಡಿ ನನಗೆ ಪರೀಕ್ಷೆ ಕುಳಿತುಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದರು. 2ನೇ BA ಆಯಿತು. 3ನೇ BAನಲ್ಲಿ 2ನೇ BA ಮತ್ತು 3ನೇ BAಯ ಎಲ್ಲ ಪರೀಕ್ಷೆಗಳನ್ನು ಒಂದೇ ಸರಿ ಏಕಕಾಲದಲ್ಲಿ ಪಾಸ್ ಮಾಡಿದೆ. ಆವಾಗ 19 ತಿಂಗಳ ಕಾಲ ತುರ್ತು ಪರಿಸ್ಥಿತಿಯ ನಂತರ ಮಹಾ ಚುನಾವಣೆ ಘೋಷಣೆ ಆಯಿತು. 19 ತಿಂಗಳ ಕಾಲ ಚುನಾವಣೆಗಾಗಿ, ಅವತ್ತಿನ ಸಂಪೂರ್ಣ ಕ್ರಾಂತಿಗಾಗಿ ಕೆಲಸ ಮಾಡಿ. ಇದು ಒಂದು ಘಟನೆ. ಒಂದೇನೆಂದರೆ ನೋಡಿ, ಆವಾಗ ನಾವು ವಿದ್ಯಾರ್ಥಿಯಾಗಿದ್ರೂ JP ಚಳುವಳಿಯಲ್ಲಿ ಭಾಗವಹಿಸಿದ ಪರಿಣಾಮ ಯಾವುದೋ ಒಂದು ನಾಡಿನಲ್ಲಿ ನಡೆಯುವಂತಹ ವಿದ್ಯಮಾನಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದಾಗ ಅನೇಕ ವಿಷಯಗಳು ತಿಳಿಯುತ್ತೆ. ಆವಾಗ ಕಮ್ಯುನಿಸ್ಟ್ನವರಿದ್ದರು, ಜಮಾತೆ ಹಿಂದೆಯವರಿದ್ದರು, ಆನಂದ ಮಾರ್ಗಿಗಳು ನಮ್ಮ ಜೊತೆಯಲ್ಲೆಲ್ಲ ಇದ್ದರು. ಎಲ್ಲರ ಸಮಾಗಮ ಆಯಿತು, ಎಲ್ಲ ಸಿದ್ಧಾಂತಗಳ ಸಮಾಗಮ ಆಯಿತು. ನಾವು ಬೇಕಾದನ್ನು ಆಯ್ಕೆ ಮಾಡ್ಕೊಳ್ಳೋದು ಸಿಕ್ತು. 19 ತಿಂಗಳ ಕಾಲ ಇದ್ದು ಚುನಾವಣೆ ನಡೆಸಿ ಕೊನೆಗೆ ಇಂದಿರಾ ಗಾಂಧಿಯವರೇ ಗೆದ್ದರು. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಅವತ್ತಿನ ಜನತಾ ಪಾರ್ಟಿಗೆ ಸೇರ್ತಾ ಇದ್ದ ಜನ ಸಭೆಗಳಿಗೆ. ಆದರೆ ಕರ್ನಾಟಕದಲ್ಲಿ ಒಬ್ಬರು ಜನತಾ ಪಾರ್ಟಿಯವರು ಗೆದ್ದಿದ್ದರು, ಉಳಿದವರೆಲ್ಲರೂ ಕಾಂಗ್ರೆಸ್. ಇಡೀ ದೇಶದಲ್ಲಿ ಕಾಂಗ್ರೆಸ್ಸೇ ಮತ್ತೆ ಅಧಿಕಾರಕ್ಕೆ ಬಂತು. ಆಮೇಲೆ ಜನತಾ ಪಕ್ಷದ ಕತೆ ಗೊತ್ತೇ ಇದೆ. ಆಮೇಲೆ ಬೆಳವಣಿಗೆ ನಂತರ ಬೇರೆಯದೇ ಆಯಿತು. ಒಟ್ಟಿನಲ್ಲಿ ನೋಡಿ, ನನಗೊಂದು ಸ್ಲೋಗನ್ ಸಿಕ್ಕಿದ್ದು ಆಶ್ಚರ್ಯ. ಇಂದಿರಾ ಗಾಂಧಿಯವರ ಈ ಒಂದು ಸರ್ವಾಧಿಕಾರ ಮನೋಭಾವ, ಅದು ಕೋರ್ಟು ಹೇಳಿದೆ, ಸಂವಿಧಾನ ತಿದ್ದುಪಡಿಯ ಸಂದರ್ಭದಲ್ಲಿ ಜನಗಳು ಹೇಳಿದ್ದಾರೆ, ಜನತೆಯೂ ಹೇಳಿದೆ. ಆಗ ನಾನು ತಿಪ್ಟೂರಿನಲ್ಲಿ ತೆಗೆದಂತಹ 2ನೇ ದಿನದ ಚಳುವಳಿಯಲ್ಲಿ 2,000 ಜನರು ಹೊರಟ ಮೆರವಣಿಗೆಯಲ್ಲಿ ಕೊನೆಗೆ ಉಳಿದಿದ್ದು ನಾವು 3. ಉಳಿದವರೆಲ್ಲ ಹೆದರಿಕೊಂಡು ವಾಪಸ್ಸಾದರು. ಆಗ ಬಂಧನವಾಯಿತು. ಆಗ ನಾನು ಕೂಗಿದ ಒಂದು ಸ್ಲೋಗನ್, ಒಂದು ಘೋಷಣೆ ಈಗ ನೆನಪಿಗೆ ಬರ್ತಾ ಇದೆ. ಅದು ಹೇಳ್ತೀನಿ. ಕ್ರಶ್ ಕ್ರಶ್ ಆಟೋಕ್ರಸಿ, ಲಿಫ್ಟ್ ಲಿಫ್ಟ್ ಎಮರ್ಜೆನ್ಸಿ. ಇದು ಅವತ್ತಿನ ಸನ್ನಿವೇಶ ಇವತ್ತಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಗೊತ್ತಾಗಬೇಕು. ಇವತ್ತಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ತುರ್ತು ಪರಿಸ್ಥಿತಿಯಲ್ಲಿ ಆದ ಘೋರ ಅನ್ಯಾಯ, ಶಾ ಆಯೋಗ ಬಂತು, ಅವರೆಲ್ಲ ಬಿಚ್ಚಿಟ್ರು. ದೌರ್ಜನ್ಯ, ಅನೇಕರಿಗೆ ಕೈಕಾಲುಗಳು ಮುರಿದ್ರು, ಪತ್ರಕರ್ತನ ಸೆರೆವಾಸ ಆಯಿತು, ಅನೇಕರು ಸತ್ತೂ ಹೋದರು. ಈ ಘಟನೆ ನನಗೆ 19 ತಿಂಗಳ ಕಾಲ ಇದ್ದಾಗ
ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ಬರುತ್ತಿದ್ದ ಪತ್ರಿಕೆಗಳಲ್ಲಿ ಲೋಕವಾಣಿ ಎನ್ನುವ ಕನ್ನಡ ಪತ್ರಿಕೆ 4 ಪುಟಗಳದ್ದು. ಅದೊಂದೇ ಪತ್ರಿಕೆ ಧೈರ್ಯವಾಗಿ ಬರೆಯಲು ಪ್ರಾರಂಭಿಸಿತು. ಈ ನಡುವೆ ಒಂದು ಘಟನೆ. ತುರ್ತು ಪರಿಸ್ಥಿತಿ 25ನೇ ತಾರೀಕು ಘೋಷಣೆ ಆಯಿತು. 26ನೇ ತಾರೀಕಿನ ಬೆಳಗಿನ ಯಾವುದೇ ಭಾರತದ ಪತ್ರಿಕೆಗಳನ್ನು ತೆಗೆದು ನೋಡಿದ್ರು ಖಾಲಿ ಜಾಗ ಬಿಡಲಾಗಿತ್ತು ಸಂಪಾದಕೀಯದಲ್ಲಿ. ಸಂಪಾದಕೀಯ ಜಾಗ ಖಾಲಿ ಬಿಟ್ಟು ಇಡೀ ದೇಶದ ಪತ್ರಿಕೆಗಳು ವಿರೋಧಿಸಿದವು. ಒಂದು ಸುದ್ದಿ ಇಲ್ಲ, ಖಾಲಿ ಜಾಗ ಸಂಪಾದಕೀಯ ಅಂದರೆ ಒಂದು ಕಪ್ಪು ಬಾರ್ಡರ್, ಕಪ್ಪನೆ ಅಂಚನ್ನು ಕಟ್ಟಿ ಖಾಲಿ ಬಿಟ್ಟಿದ್ದರು. ಆ ಥರ ಪತ್ರಿಕಾ ಮಾಧ್ಯಮ ಸರ್ವಾಧಿಕಾರತ್ವವನ್ನು ವಿರೋಧಿಸಿದ ಘಟನೆ ನಡೆದು ಹೋಯಿತು. ಇದೇ ಥರ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಇಂಗ್ಲೀಷರ ವಿರುದ್ಧ ಆಗಿತ್ತು. ಇದಾದ ಪರಿಣಾಮ ಲೋಕವಾಣಿ ಧೈರ್ಯವಾಗಿ ದಿಟ್ಟವಾಗಿ ಬರೆಯಿತಲ್ಲ ಅಂತ 19 ತಿಂಗಳ ಅನುಭವವನ್ನು ಪಡೆದುಕೊಂಡು ನಾನು ಆಗ ಭೂಗತ ಸಾಹಿತ್ಯಗಳನ್ನು ಪತ್ರಿಕೆಗಳನ್ನು ಮಾಡಿದ್ರು. ಕೆಲವು ನವನಿರ್ಮಾಣ ಚಳವಳಿಕಾರರು, ಅದರಲ್ಲಿ ನಾನು ಒಬ್ಬ. ಭೂಗತ ಪತ್ರಿಕೆ ಅಂದ್ರೇನು? ಗುಟ್ಟಾಗಿ ಮುದ್ರಿಸಿ ಗುಟ್ಟಾಗಿ ಹಂಚುವುದು, ಆ ವಿಷಯವನ್ನು ಜನತೆಗೆ ತಿಳಿಸುವುದು. ಧೈರ್ಯವಾಗಿ ಮುಕ್ತವಾಗಿ ತಿಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವತ್ತಿನ ಫೋನಿನ ವ್ಯವಸ್ಥೆಗಳನ್ನು ನಾವು ಹೇಗಿಟ್ಕೊಂಡಿದ್ವಿ? ಗುಪ್ತ ಫೋನ್, ಮುಕ್ತ ಫೋನ್. ಮುಕ್ತ ಫೋನಲ್ಲಿ ಏನು ಮಾತಾಡಿದ್ರು ಯಾವ ಪೊಲೀಸ್ನವ್ರಿಗೂ ಏನೂ ಗೊತ್ತೇ ಆಗಲ್ಲ. ಆದರೆ ನಮ್ಮದೇ ಆದಂಥ ಗುಪ್ತ ಫೋನಿನ ವ್ಯವಸ್ಥೆ ಇಟ್ಕೊಂಡು ಭೂಗತ ಚಳವಳಿಯಲ್ಲಿ ಭಾಗವಹಿಸಿ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಿ ಲೋಕವಾಣಿಯಲ್ಲಿ ಸ್ವಾತಂತ್ರ್ಯದ ಬಗ್ಗೆ, ಸಂವಿಧಾನದ ಬಗ್ಗೆ ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಅದೇ ನನಗೆ ಈ ತುರ್ತು ಪರಿಸ್ಥಿತಿಯ ಪ್ರೇರಣೆ. ಅವತ್ತೇ ಅನ್ನಿಸಿತು, 1 ವರ್ಷಗಳ ಕಾಲ, 1 ತಿಂಗಳ ಕಾಲ ಸಂವಿಧಾನದ 42ನೇ ತಿದ್ದುಪಡಿಯ ಬಗ್ಗೆ ಆವತ್ತೇ ನನಗೆ ಪೊಲಿಟಿಕಲ್ ಸೈನ್ಸ್ ಇತ್ತು 2ನೇ BAಯಲ್ಲಿ. ಅದನ್ನು ಓದಿಕೊಂಡು ಚರ್ಚೆ ಮಾಡಿ ಕೇಳಿ ಭೂಗತ ಸಾಹಿತ್ಯದ ಮಾಹಿತಿಗಳನ್ನು ಆಧರಿಸಿಕೊಂಡು 1 ತಿಂಗಳ ಕಾಲ ಸಂವಿಧಾನ ಬದಲಾವಣೆ ಅಗತ್ಯವೇ ಅಂತ 24 ಪಾಯಿಂಟ್ಗಳಲ್ಲಿ ಬಯಲನ್ನು ಕೊಟ್ಟಿದ್ದರು. ನಾನು ಪತ್ರಿಕಾಲಯಕ್ಕೆ ಹೋದವನಲ್ಲ, ಪತ್ರಿಕೆಗಳನ್ನು ಓದಿದವನು, ನೋಡಿದವನು. ಇನ್ನು ಮುಂದೆ ಬರೀಲೇಬೇಕು ಅಂತ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಆರಿಸಿಕೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣವನ್ನು ಪಡೆದುಕೊಂಡು ಮೈಸೂರಿಗೆ ಬಂದು ಅನೇಕ ಪತ್ರಿಕೆಗಳಲ್ಲಿ ಭಾಗವಹಿಸಿ ಈಗ ನಿವೃತ್ತನಾಗಿ ಈಗಲೂ ಅಂಕಣಕಾರನಾಗಿ ಬರೆಯುತ್ತಿದ್ದೇನೆ. ಆದರೆ ಈಗ ಕ್ಷೇತ್ರ ಬದಲಾವಣೆ. ಮೈಸೂರು ಇತಿಹಾಸದ ತವರು, ರಾಜರ ತವರು ಮನೆ, ಅರಮನೆಯ ನಗರಿ, ಯೋಗ ನಗರಿ, ಏನೆಲ್ಲ ಕರೆಯಬಹುದು. ಆ ನಗರಿಯಾಗಿರುವ ಮೈಸೂರಿನಲ್ಲಿ 800ಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳಿವೆ. ಆ ಕಟ್ಟಡಗಳ ಬಗ್ಗೆ ಜನರಿಗೆ ಸಾಧ್ಯವಾದಷ್ಟು ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದೇನೆ. ನಮಸ್ಕಾರ.